Hello everyone, welcome to ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರಗಣಿತ ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಎಕ್ವೇರಿಯಂನ ಉದ್ದ 50 ಸೆಂಟಿಮೀಟರ್, ಅಗಲ 25 ಸೆಂಟಿಮೀಟರ್ ಮತ್ತು ಎತ್ತರ 30 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಮುಚ್ಚಳವಿಲ್ಲದ ಈ ಎಕ್ವೇರಿಯಂ ತಯಾರಿಸಲು ಬೇಕಾಗುವ ಗಾಜಿನ ಫಲಕದ ವಿಸ್ತೀರ್ಣವೆಷ್ಟು? ಸೊ ಇಲ್ಲಿ ದತ್ತಾಂಶವನ್ನ ಕೊಟ್ಟಿದ್ದಾರೆ. ಎಲ್ ಇಸ್ ಈಕ್ವಲ್ ಟು 50 ಸೆಂಟಿಮೀಟರ್, ಬಿ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್, ಎಚ್ ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್. ಸೊ ಇಲ್ಲಿ ಗಾಜಿನ ವಿಸ್ತೀರ್ಣ. ಸೊ ಇಲ್ಲಿ ಅಕ್ವೇರಿಯಂ ಮೇಲ್ಭಾಗ ತೆರೆದಿರ್ತದೆ ಅಂತ ಭಾವಿಸಿದ್ರೆ, ಸೊ ಬೇಕಾಗುವ ಒಟ್ಟು ಗಾಜಿನ ವಿಸ್ತೀರ್ಣ ಏನ್ ಹೇಳಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ತಳಭಾಗದ ವಿಸ್ತೀರ್ಣದ ಮೊತ್ತವಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಗಾಜಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೊ ಗಾಜಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2h ಇಂಟು ಎಲ್ ಪ್ಲಸ್ ಬಿ. ಸೊ 2 ಇಂಟು h 30 ಇಂಟು 50 ಪ್ಲಸ್ 25. ಸೊ 2 ಇಂಟು 30 60 ಇಂಟು 75. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ 4500 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ತಳಭಾಗದ ವಿಸ್ತೀರ್ಣವನ್ನ ನೋಡೋಣ. ತಳದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಅಲ್ವಾ? ಸೊ ಆಯತದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಇದೇನಾಗತ್ತೆ, 50 ಗುಣಿಸು ಬಿ ಎಷ್ಟು, 25. ಸೊ ಇದೆಷ್ಟು ಬರುತ್ತೆ, 1250 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸೊ ಈಗ ನಾವು ಒಟ್ಟು ಬೇಕಾಗುವಂತಹ ಗಾಜಿನ ವಿಸ್ತೀರ್ಣವನ್ನ ಲೆಕ್ಕ ಹಾಕ್ಬೇಕು. ಸೊ ಒಟ್ಟು ಗಾಜಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ ಹೇಳಿ, ತಳದ ವಿಸ್ತೀರ್ಣ. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4500 ಪ್ಲಸ್ ತಳದ ವಿಸ್ತೀರ್ಣ 1250. ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ, 5750 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಒಂದು ವೇಳೆ ಎಕ್ವೇರಿಯಂನ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ರೆ ಮೇಲ್ಭಾಗದ ಗಾಜು ಸೇರ್ತಿತ್ತು. ಸೊ ಇಲ್ಲಿ ಏನಾಗಿದೆ, ಮೇಲ್ಭಾಗ ಓಪನ್ ಇರೋದ್ರಿಂದ ಸೊ ಸಾಮಾನ್ಯವಾಗಿ ಎಕ್ವೇರಿಯಂ ಅನ್ನ ತಯಾರಿಸಲು 5750 ಸೆಂಟಿಮೀಟರ್ ಸ್ಕ್ವೇರ್ ಗಾಜು ಬೇಕಾಗತ್ತೆ. ಓಕೆ, ಸೊ ಒಟ್ಟು ವಿಸ್ತೀರ್ಣ ಏನ್ ಹೇಳಿ, 5750 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಥ್ಯಾಂಕ್ ಯು.